ಹೆಸ್ಕಾಂ ಚೇರ್ಮನ್ ಆಗಿದ್ದಾರೆ, ಅವ್ರು ಚಾರ್ಜ್ ತೊಗೊಳ್ತಾರೆ. ಆ ಹಿನ್ನೆಲೆಯಲ್ಲಿ ನಾನು ನಸೀರ್ ಅಹಮದ್ ಸಾಹೇಬರು ಬಂದಿದ್ದೀವಿ. ನಮ್ಮ ಆಜಂ ಪೀರ್ ಖಾದ್ರಿ XMLA ಅವರು ಹೆಸ್ಕಾಂ ಚೇರ್ಮನ್ ಆಗಿ ಮಾಡಿದ್ದಾರೆ. ಅವ್ರು ಚಾರ್ಜ್ ತೊಗೊಳ್ತಾರೆ, ಚಾರ್ಜ್ ಕೊಡೋಕ್ಕೆ ಇವತ್ತು ಬಂದಿದ್ದೀವಿ. ಸಚಿವ ಸಂಪುಟ ಇಲ್ಲ, ಏನು ನಮ್ಗೆ ಇದ್ದವ್ರಿಗೂ ಏನು ಮಾಹಿತಿ ಇಲ್ಲ, ಆ ಥರ ಇಲ್ಲ. ನಿಮ್ಮ ಮಾಧ್ಯಮದಲ್ಲೇ ನಾವು ನೋಡ್ತಾ ಇರೋದು, ಆ ಥರ ಚರ್ಚೆ ಮಾಡಿಲ್ಲ. ಈಗ ಅದು ಆಗಬೇಕಾದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋದು. ಇದುವರೆಗೂ ಆ ಥರ ಏನು ನಮ್ಮ ಮುಂದೇನು ಆ ಥರ ಚರ್ಚೆ ಆಗಲಿಲ್ಲ. CM DCM ದಿಲ್ಲಿ ಇಲ್ಲ, CWC ಮೀಟಿಂಗ್ ಇತ್ತು CMದು. ಆ ಹಿನ್ನೆಲೆಯಲ್ಲಿ ಅವ್ರು ಅಲ್ಲಿ ಹೋಗಿರೋದು, ದಿಲ್ಲಿಗೆ ಹೋಗಿರೋದು. ಇದಕ್ಕಂತ ಏನು ಹೋಗಲಿಲ್ಲ, ಓದಂಗಿಲ್ಲ. ಸರ್, ಚಂದ್ರಶೇಖರನಾಥ್ ಸ್ವಾಮೀಜಿಯನ್ನು ಮುಸ್ಲಿಂ ಮತನ ರದ್ದು ಮಾಡಬೇಕು ಅನ್ನೋ ಹೇಳಿಕೆಯನ್ನು ಇಲ್ಲ, ಅದು ಸರಾಸರಿ ಸ್ವಾಮೀಜಿ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಗೊತ್ತಿಲ್ಲ. ಈಗ ಸಂವಿಧಾನದಲ್ಲಿರೋದು, ಮತ ಕೊಡೋದು ಸಂವಿಧಾನದಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರೋದು. ಅದು ಹಕ್ಕದು, ಎಲ್ಲರದು ಹಕ್ಕು, ಮುಸಲ್ಮಾನ ಅಂತ ಇಲ್ಲ, ಎಲ್ಲ ಹಿಂದೂಸ್ತಾನಲ್ಲಿರೋರು ಎಲ್ಲರದು ಅದು ಹಕ್ಕದು. ಅದು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ, ಸ್ವಾಮೀಜಿ ಅವ್ರು ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ನಾನು. ಸರ್, ಈಗ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕಕ್ಕೆ ಜಾಸ್ತಿ ಒತ್ತು ಕೊಡಬೇಕನ್ನೋ ಇದು ಇದೆ. ಅದಕ್ಕಂತ ತಾನೇ ಅಸೆಂಬ್ಲಿ ಮಾಡಿ ಅದೇ ತಾನೇ ಚರ್ಚೆ ನಡೀತಾ ಇರೋದು. ಆ ಹಿನ್ನೆಲೆಯಲ್ಲೇ ವಿಧಾನಸೌಧ ಕಟ್ಟಿರೋದು ಬೆಳಗಾಮಲ್ಲಿ. ಅಲ್ಲ, ಪ್ರತಿ ಬಾರಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ವಿಚಾರ ಇಟ್ಕೊಳ್ಳೋದು, ಅದ್ರ ಮೇಲೇ ದಿನ ದೂಡಿಬಿಡುತ್ತೆ. ಈಗ ನೀವು ವಿರೋಧ ಪಕ್ಷದವ್ರಿಗೆ ಹೇಳ್ಬೇಕು ಈ ಮಾತು, ಇದ್ರ ಬಗ್ಗೆ ಚರ್ಚೆ ಮಾಡಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವ್ರು ಹೇಳಬೇಕು. ನಾವು ಸರ್ಕಾರ, ವಿರೋಧ ಪಕ್ಷದವ್ರಿಗೆ ಈ ಮಾತು ಹೇಳಬೇಕಾಗಿದೆ.